ಬನ್ನಿಗಿಡ ಪೂಜೆ ಅದೆಲ್ಲ ಮಾಡಿದೇನಿಲ್ಲ? ಹ್ಞೂ ಅಕ್ಕ, ಎಲ್ಲ ಪೂಜೆ ಮಾಡಿ 5 ಕಾಲಲ್ಲಿ ಇಟ್ಟು ಪೂಜೆ ಮಾಡಿ ಇವತ್ತೇನು ಹಚ್ಚಕ್ಕ ಎಲ್ಲ ಪೂಜೆ ಆತಕ್ಕ. ಹೂ ಇರ್ಸೇನಿ, ತಂದಿದ್ದ ಎಡಿ ಎಲ್ಲ ಹಿಡ್ದೇನಕ್ಕ. ಬರ್ರಿ ಹಂಗಾರ ಹೊಲ್ದಾಗ ಒಟ್ಟು ತಂದಿದ್ದ ಅಡಿಗೆನ ಇದನ್ನ ಮಾಡೋಣಂತ ಬರ್ರಿ. ನಡಕ್ಕ. ಇಲ್ಲ ತಂದಿದ್ದೆಲ್ಲ ಅಡಿಗೆ ಉಚ್ಚುವ ನೀನೆ. ನಾ ಅಷ್ಟು ಹೊಲಕ್ಕೆ ಇದನ್ನ ಅಡಿಗೆ ತಂದಿದ್ದು ಇದನ್ನ ಮಾಡ್ಕೊಂಡ್ ಬರ್ತೇನೆ. ಎಲ್ಲ ಅಡಿಗೆ ಉಚ್ಚಿಡ್ರಿ ಬರ್ತೇನೆ. ಓಕೆ, ಎಲ್ಲ ಅಡಿಗೆ ಉಸ್ತೀನಿ ಬಾ ಅಕ್ಕ. ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ, ಹುಲ್ಲಿಲ್ಗೋ ಸುಲಾಂಬರ್ಗೋ. ನೋಡೋಗಿರ್ಜಕ್ಕ ಎಲ್ಲ ತಂದಿದ್ದ ಅಡಿಗೆ ಉಚ್ಚನೇ ಇಲ್ವಾ? ಎಲ್ಲ ಇಟ್ಟೆ ಅವನಿಲ್ಲ, ಅದೊಂದು ಇಡ್ಬೇಕು. ಹೋಗಿರ್ಜಕ್ಕ ಈಗ ಉಣ್ಣು ಮುಂದೆ ತೆಗೆದಿಡ್ತೇನೆ ತಡಿ. ಆತ ಉಣ್ಗಡ ಬದ ತಿಂದು ಇಲ್ಲ ತಂದ್ರೆ ಅದ್ರಾಗ ಒಟ್ಟು ಹಚ್ಚಿ ಬಿಡ. ಹೊಳ ಮಳೆ ಎಲ್ಲಿ ಇದು ಮಾಡ್ತೀನಿ ಇಲ್ಲ ನೋಡೋಣ ಅಕ್ಕ. ತಡಿ ಹಂಗಾರ ಹಾಕಿ ಬರ್ಲಿ ಕೇಳಿ. ಅದ್ರಾಗ ಹಚ್ಚಂದ್ರೆ ಅದ್ರಾಗ ಅನ್ನ ಒಂಚೂರು ಸಾರು ಹಾಕಿಬಿಡ್ತೇನೆ. ನಿನ್ನೆ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಉಣ್ಗಡ್ಬ ರೆಸಿಪಿ ಹೆಂಗೆ ಮಾಡ್ತೀರಿ ಹೇಳ್ರಿ ಉಣ್ಗಡ ಮಾಡೋದು ಅಂತ ಹೇಳಿ. ಈಗ ಒಂದು ಡಬರಿ ಇಟ್ಕೋರಿ, ಅದಕ್ಕೆ ನೀರು ಹಾಕ್ರಿ. ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಡ್ಲಿ ಬ್ಯಾಳಿ, ಸ್ವಲ್ಪ ಮೆಂತೆ ಕಾಳು, ಹೌದಲ್ಲ ನಾವು ಅಷ್ಟ ಭಾಳ ಹಾಕ್ಬಾರ್ದ್ರಿ. ಆಮೇಲೆ ಸ್ವಲ್ಪ ಉಪ್ಪು, ಅದೆಲ್ಲ ನೀರು ಹೋದಾಡಕತ್ತದಪ್ಪ ಅಂತಂದಾಗ ಜೋಳದ ಇಟ್ಟಿರ್ತೈತಲ್ರಿ ಅದನ್ನು ಹಾಕಿ ಜಿಗಿಟ್ಟು ತಿರ್ಕೋಬೇಕ್ರಿ. ನಿಮ್ಮ ಮನೆಯೊಳಗೆ ಏನು ಹಿಂಗೆ ಹುಟ್ಟಿನಿಂದ ರೀ, ಇಲ್ಲ ಚಪಾತಿದು ಇರ್ತದಲ್ಲ ತುಗುಣಿಗೆ, ಅದರಿಂದ ಒಟ್ಟು ಅದನ್ನು ಜಿಗಿಟ್ಟು ತಿರುಬೇಕ್ರಿ. ಅದು ಯಾವ ಹದಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಈ ರೀತಿ ನಾ ಇಲ್ಲಿ ಉಣ್ಗಡ್ಬೇನಿ ಇಟ್ಟೇನಲ್ರಿ, ಈ ಹದಕ್ಕೆ ಅದನ್ನು ನಾವು ತೀಡಬೇಕ್ರಿ. ದುಂಡಾಗ ತೀಡಿದಾಗ ಅವು ಈ ರೀತಿ ಉಂಡೆ ಆಗ್ಬೇಕ್ರಿ. ಹಂಗಾದಾಗ ಏನು ಮಾಡ್ಬೇಕ್ರಿ ನೀವು, ಮತ್ತು ಇನ್ನೊಂದು ಡಬರಿ ಒಳಗೆ ನೀರು ಹಾಕ್ಕೊಂಡು ಇವನ್ನ ಹೊಳ್ಳಿ ಏನು ತಿಡಿರ್ತೀರಲ್ರಿ ಉಣ್ಗಡ್ಬ, ಇವನ್ನ ಹೊಳ್ಳಿ ನೀರೊಳಗೆ ಬೇಯಿಸಿ ತಕ್ಕೋಬೇಕ್ರಿ. ಆಮೇಲೆ ಒಂದು ತೂತಿನ ಸಾಣಿಗೆ ಒಳಗೆ ಇವನ್ನ ಸ್ವಲ್ಪ ಆರ್ಸಾಕ ಬಿಡ್ಬೇಕ್ರಿ. ಅಂದ್ರೆ ನಾವು ನೀರಿಂದ ತೆಗ್ದಿರ್ತೀವಲ್ರಿ, ನೀರಿನ ಅಷ್ಟು ಸಂಪೂರ್ಣ ಆರ್ಬೇಕ್ರಿ ಇದು. ಇಲ್ಲತಂದ್ರೆ ನಿಮ್ಮ ಮನೆ ಒಳಗೆ ಒಂದು ಬಿಳಿ ಬಟ್ಟೆ ಕಾಟನಿಂದ ಏನಾರ ಇತ್ತಂದ್ರೆ ಅದ್ರೊಳಗೆ ಹಾಕ್ರಿ. ನೀರಿಂದ ಅಂಶ ಎಲ್ಲ ಹೋತಂದ್ರೆ ಈ ರೀತಿ ಉಣ್ಗಡ್ಬ ತಯಾರಾಕತ್ರಿ. ಒಮ್ಮೆ ಮಾಡಿ ನೋಡ್ರಿ. ನಿನ್ನೆ ನಾನು ಏನು ರೆಸಿಪಿ ಹೇಳಿದ್ನಲ್ರಿ, ಈ ಪಲ್ಯಗಳ ಜೊತೆ ಉಣ್ಗಡ್ಬ ತಿನ್ರಿ, ಭಾರಿ ಟೇಸ್ಟ್ ಆಕತ್ ನೋಡ್ರಿ. ನೀವೇನು ಜಿಗಟೆ ತಿರುಗಿಕೊಂಡಿರ್ತೀರಲ್ರಿ, ಸ್ವಲ್ಪ ಮುಚ್ಚಿ ಅದನ್ನು ಸ್ವಲ್ಪ ಆವಿಗೆ ಬೇಯಿಸ್ಬೇಕ್ರಿ. ಅದನ್ನು ಹಂಗೆ ಜಿಗಟ್ ತಿರುಗಿ ಕೂಡಲೇ ಕೆಳಗೆ ಇಳಬೇಡ್ರಿ. ಅದು ಜಿಗಟ್ ಬರ್ಬೇಕ್ರಿ, ಅದಂದ್ರೆ ಟೇಸ್ಟ್ ಆಕತ್ರಿ ಉಣ್ಗಡ್ಬ ತಿನ್ನಾಕ. ಆಮೇಲೆ ನೀವು ಉಣ್ಗಡ್ಬ ಬಂದಾವ ಇಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಕತ್ರಿ ಅಂತ ಕೇಳ್ಬೋದು. ಇವೇನು ನೀವು ಈಗ ಒಂದು ಡಬರಿ ಒಳಗೆ ನೀರು ಹಾಕೊಂಡಿರ್ತೀರಲ್ಲಿ, ಸಂಪೂರ್ಣ ಕುದಿತಿರ್ಬೇಕ್ರಿ. ಅವಾಗ ಕುದಿ ಮುಂದನ ಇವನ್ನ ಹಾಕಿ ನೀವು ಬೇಯಿಸ್ಕೋಬೇಕ್ರಿ. ನೀವು ಇವನ್ನ ಉಣ್ಗಡ್ಬ ಹಾಕಿದಾಗ ತಳಕ್ಕೆ ಹೋಗ್ತಾವ್ರಿ ಅವು. ಆಮೇಲೆ ಬೇಯ್ದು ಅಂದ್ರೆ ಮೇಲೆ ತೇಲ್ತಾವ್ ನೋಡ್ರಿ, ಅವಾಗ ಉಣ್ಗಡ್ಬ ಬಂದಾವ ಅಂತ ಅರ್ಥ ನೋಡ್ರಿ. ತೆಗೆದಿಟ್ಟೆವನಿಲ್ಲ ಎಲ್ಲ ಅಡಿಗಿದೆ? ಅಕ್ಕ ಎಲ್ಲ ಅಡಿಗಿದೆ ತೆಗೆದಿಟ್ಟೇನೆ. ಗಿರ್ಜಾಕರೆ ಅದ್ರಾಗ ಒಂದು ಇಟ್ಟಿಟ್ಟು ಅನ್ನ ಹಾಕ್ಬಿಡುವ, ಸಾರು ಪಲ್ಯ ಅದು ಭಾಳ ಹಚ್ಕೊಂಡ್ ತಿಂತೇವನ. ಆ ಥರ ಹೆಂಗೆ ಮಾಡೋದಕ್ಕ? ಉಣ್ಣಾಗ ಆಗೋದಿಲ್ಲ, ಹಿಂದಾಗಡೆ ಹಾಕೊಂತಿದ್ರಲ್ಲ ಅನ್ನನ ಕಮ್ಲಕ್ಕ. ಮತ್ತೆ ಬೇಕಂದ್ರೆ ಅನ್ನ ಸಾರು ಮ್ಯಾಗ ಹಾಕೋತೀವಿ. ಒಂದೀಟು ಎಲ್ಲ ಅಡಿಗೆ ಜೊತೆ ಏನು ಅಡಿಗೆ ಹಚ್ಚಿರ್ತಾರಲ್ಲ ಅದ್ರ ಜೊತೆ ಒಂದು ಚೂರು ಅನ್ನ ಒಂದು ಮೇಲೆ ಸಾರು ಹಾಕ್ಬಿಟ್ರೆ ಹೊಡೆ ತುಪ್ತಂದ್ರೆ ಮತ್ತಷ್ಟೇ ಬಿಡಾಕ್ ಬರ್ತದೆ. ಸುಮ್ಮನೆ ಯಾಕೆ ಮತ್ತೆ ಹಾಕಿ ಕೆಡ್ಸೋದು, ಹೌದಿಲ್ಲ? ಹಂಗೆ ಮಾಡ್ತೀರಾ? ಹ್ಞೂ ಆತ ಊಟಕ್ಕೆ ಹಚ್ಚು ನಂಗಾರೆ. ಹಚ್ಚುನ್ ತಗೋಕ್ಕ ಹೊತ್ತಾಗೈತೇನ, ಹಚ್ಚಿ ಬಿಡು ಕಮ್ಲಕ್ಕ. ಸೋರಿ ಪರಕ ರೇಖ ನೀನು ಇರ್ತಾವ ಇದ್ನ ನಾವು ಕೊಡಲ್ಲ, ಮತ್ತೆ ಎಲ್ಲರಿಗೂ ಹಚ್ಚಾಕತ್ತಿತ್ತು ಕೊಡಲ್ರಿ ನಾವು ಏನಕ್ಕ. ಕ್ಯಾನ್ ಆಗಿನ ಸಾರು ಇತ್ತಲ್ಲ ಸಣ್ಣದ ಒಂದು ಡಬ್ರಿ ಇಟ್ಕೊಂಬತ್ತಿದ್ ನೀವು ಅಕ್ಕ. ಅದು ಕ್ಯಾನ್ ಬಗ್ಗಿಸ್ಕೊಂತ ಕುಂದ್ರಾಗ ಗಾಮ್ ಆಗೋದಿಲ್ಲ ಅಂತೇಳಿ ಡಬ್ರಿ ಸುರುವಿನಕ್ಕ ಕಟ್ಟಿನ ಸಾರು ಅದನ್ನು ಬೇಷ್ ಹತ್ಬಿಡ ಹಾಕೊಳಕ್ ಗಾಮ್ ಆಕತಿ. ಗುರಾಳ ತಂದಿದ್ನಿ ಅಕ್ಕ ಸಾರು ಹಾಕಕ್ಕ, ಅದಕ್ಕೆ ಹಾಕಕ್ಕೆ ಗಾಮ್ ಆಕತ್ತ ಅಂತೇಳಿ ಬೇಷ್ ಹತ್ಬಿಡ. ನಾನು ಮರದ ದಾರೆ ನೆನಪಾತ್ ನನಗೆ, ಇವ ಸಾರು ಹಾಕೊಳಕ ಒಗ್ರಾಳಾರ ಇಟ್ಕೊಂಬರ್ಲಿಲ್ಲ ನೋಡು ಅಂತೇಳಿ. ಇವ ದಾಸ ಮಾಡ್ತಾನೆ, ಚಲೋ ಮಾಡಿ ಬಿಡೋದಿಲ್ಲ. ಇವ ಮಸ್ತಾಗಿತ್ತು ಬಿಡ ಕಮ್ಲಕ್ಕ. ಇವ ಅಡಿಗೆ ನೋಡಿ ಇವತ್ತ ಉಪ್ಪು ಖಾರ ಸತಿ ನೋಡಂಗಿಲ್ಲ, ಎಲ್ಲ ದೇವರಿಗೆ ನೈವೇದ್ಯ ಆದ್ಮ್ಯಾಗ ತಿನ್ನೋದು. ಎಷ್ಟು ಉಪ್ಪು ಖಾರ ಬರೀ ಆಗೈತಿ, ಮಸ್ತ್ ಆಗೈತೆ ನೋಡಿ ಕಮ್ಲಕ್ಕ. ಒಂದೊಂದು ಥರ ಒಂದೊಂದು ಪಲ್ಯ ಒಂದೊಂದು ರುಚಿ ಆಗೈತೆ ನೋಡಿ, ಭಾರಿ ಚಲೋ ಆಗೈತೆ ಕಮ್ಲಕ್ಕ. ಮಸ್ತ್ ಆಗೈತೆ ಎಲ್ಲ ಅಡಿಗೆ. ಹೇಗೋ ಕಮ್ಲಕ್ಕ ಮಸ್ತ್ ಆಗೈತೆ. ಇವ ಕುಚ್ಚಿದ ಖಾರ, ಪುಂಡಿ ಪಲ್ಯ, ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಮುಣಗಡ್ಬು, ಕಡುಬು, ಕಟ್ಟಿನ ಸಾರ ಅನ್ನ ಮಸ್ತ್ ಆಗೈತೆ ಕಮ್ಲಕ್ಕ. ಎಲ್ಲ ಅಡಿಗೆ ಹೆಸರು ಇಡುವಂಗೆ ಅಲ್ಬಿಡು, ಭಾರಿ ರುಚಿ ಆಗೈತಿ. ಹೇಗೋ ಕಮ್ಲಕ್ಕ ಭಾರಿ ಮಸ್ತ್ ಆಗೈತೆ ಅಡಿಗೆಲ್ಲ. ನೋಡ್ರಿ ಹೆಂಗೆ ಆಗೈತೆ. ನಾವು ಉಪ್ಪು ಖಾರ ಒಂದು ನೋಡೋಂಗಿರಂಗಿಲ್ಲ ಇವತ್ತ. ಎಲ್ಲ ಭಾರಿ ಆಗೈತೆ ಅಕ್ಕ, ಅಡಿಗೆ ಮಸ್ತ್ ಆಗೈತಲ್ಲ. ತುಪ್ಪ ಅದ ಹಾಕಿ ಅವ ಕಡ್ಬಿಗೆ ಅಕ್ಕ ಹಾಕೇನ ಅಕ್ಕ, ಕಡ್ಬಿಗೆ ತುಪ್ಪ ಅದೆಲ್ಲ ಹಾಕೇನಿ. ಸಂಜೆ ಮುಂದೆ ಬಂದು ಬೆಳಕಿರತ್ಲಿ ಬಂದು ಇಸ್ಕೊಂಡು ಹೋಗ್ಯವ ಮಂಜುಗ ಅಡಿಗೆನ ಹಚ್ಚಿಟ್ಟಿರ್ತೈತೆ. ಮತ್ತು ನಾವು ಕೆಲ್ಸದ ಗದ್ದಲ ಮತ್ತು ಮರಿತೀವಿ. ಇವು ಓದ್ ಬಾಂಡೆ ಅದು ಭಾಳ ಇರ್ತಾವಲ್ಲ, ಮತ್ತು ತಿಕ್ಕು ಗದ್ದಲ ಕುಂತ್ವಿ ಅಂದ್ರೆ ಮರ್ತಾ ಬಿಡ್ತೇವಿ. ದ್ಯಾಸ ಮಾಡಿ ನಿನ್ನ ಮನೇದು ಕೆಲಸ ಸಂಜೆದು ಕೆಲಸ ಮುಗಿಸ್ಕೊಂಡು ಬಂದು ಒಯ್ಯವ ತಾಟ ಹಚ್ಚಿಟ್ಟಿರ್ತೇವಿ. ಒಯ್ಯ ಅವಂಗ ಪರ್ವತಿ ನೀನು ಒಯ್ಯ ಅನ್ನರ್ಗೆ ರೇನೋ ನೀನು ಬಂದು ಒಯ್ಯಿ. ಇರ್ಲಿ ಬಿಡಾಕಮ್ಲಾಕ, ಇಲ್ಲಿ ಉಂಡು ಹೋಗಿರ್ತೀವಿ ಮತ್ತೆ ಯಾಕೆ ಉಂಡ್ರೆ ಏನತ್ತು, ಮನ್ಯಾಗ ನಾಗಪ್ಪನ ಹುಡುಗರು ತಿಂತಾವು. ಅಡಿಗೆನೂ ಭಾಳ ಮಾಡೇವ, ಬಂದು ಒಯ್ರಿ. ಕಮ್ಲಕ್ಕ ಬರ್ತೇವ. ಕಟ್ಟಿನ ಸಾರು ಕೊಡುವ ಇವ, ನಿನ್ನ ಕೈಯಿಂದ ಕಟ್ಟಿನ ಸಾರು ಅಂದ್ರೆ ಭಾಳ ಇಷ್ಟ ನನಗೆ. ಒಯ್ಯವ ಆಯ್ತು, ಮನ್ಯಾಗ ಇಟ್ಟು ಬಂದೇವಿ, ಬಂದು ಒಯ್ರಿ ನೆನಪು ಮಾಡಿ. ಇಲ್ಲಿ ಬಿಡ ಕಮ್ಲಕ್ಕ, ನಾವು ಕಡಬದು ಮಾಡಿದ್ವಿ ಇಲ್ಲ, ಉಣ್ಗಡ್ಬದು ಮಾಡಿಲ್ಲ ಅಂತೀರಿ. ಒಯ್ಯ ಜ್ಯೋತಿ ಮತ್ತು ಅನ್ನಾರು ತಿಂತಾರ. ಒಯ್ಯವ ಬಂದು ನೀನು ಒಯ್ಗಿರ್ಜವ. ಬರ್ತೇವ ಕಮ್ಲಕ್ಕ. ಹಂಗಾರೆ ಸಂಜೆ ಮುಂದೆ ಬಂದು ಸಾರು ಅದು ಇಸ್ಕೊಂಡು ಹೋಗ್ತೀನಿ ಕಮ್ಲಕ್ಕ. ನನ್ನ ಮಗಗೆ ಅಂಕರ್ ಬೇಕು ನಿನ್ನ ಕೈಯಿಂದ ಅಡಿಗೆ, ಬಂದು ಒಯ್ತೇವ ಕಮ್ಲಕ್ಕ. ಕೆಲಸ ಮಾಡ್ರಿ ವೈರು ಬಂದು ಮತ್ತೆ ಬಾ ಅಂದಿದ್ವಿ, ಮತ್ತೆ ಬರಲಿಲ್ಲ ಅಂದ್ರೆ ನಮಗೂ ಹಳಾಕತ್ತೆ. ಬಂದು ವೈರು ಹುಡುಗರು ತಿಂತಾವು.
ಮತ್ತೆ ಅವಳನ್ನೆಲ್ಲ ಮರಿದಿಲ್ವಾ ಬಂದು ಒಟ್ಟು ಸಂಚಿದ ಮನೆಗೆ ಹೋಗಿ ಕಸ ಗಿಸ ಹೊಡೋದು ಒಟ್ಟು ಬಾಗಿಲಿಗೆ ನೀರು ಅದು ಹಾಕಿ ದೀಪ ಹಚ್ಚಿ ಬಂದು ಒಯ್ತೀವಾಳ. ನೀವೇನು ಮತ್ತೆ ಮನಿತನ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತೆ ಕರೆಯಕ್ಕೆ ಬರ್ಬೇಡ್ರಿ ಪಾಪಲ್ಲಿದ್ದ ನಾವು ಬಂದು ಒಯ್ತೀವಾಳ. ಮತ್ತೆ ದ್ಯಾಸ ಮಾಡುವರಿ ಒಟ್ಟು ಒಟ್ಟು ಏನು ಬೇಕು ಹಾಕೋರಕ್ಕ ಪಲ್ಯ ಅದೈತೆ ನೋಡಿ. ಏನೇನು ಬೇಕು ಗಿರ್ಜಕ್ಕ ಪಾರಕ್ಕರ ಏನಕ್ಕ ಪಲ್ಯ ಹಾಕ್ಲೆ ಉಣ್ಗಡ್ಬ ಹಾಕ್ಲೆ ಏನು ಕಡುಬು ಏನು ಹಾಕ್ಲಿ? ಇನ್ನೂ ಐತೆ ತಡಿ ಇಷ್ಟು ಹಾಕೊಂಡು ಐತೆ ತಡಿ ಅಡಿಗೆ ಇನ್ನೂ ಬೇಡ ಮರೇಬೇಡ ಇನ್ನು ಮತ್ತೆ ಬೇಕಂದ್ರೆ ಹಾಕಿಸ್ಕೊತೀವಿ. ಇವ ನಂಗೂ ಐತ್ವ ಇವತ್ತಡಿ ಮತ್ತೆ ಹಾಕಿಸ್ಕೊತೀನಿ. ಇಲ್ಲ ಪಲ್ಯದೆಲ್ಲ ಐತ್ವ ಏನು ಬೇಡ ಹಾಕಿಸ್ಕೊರೆ ನೀವೇನು ಐತೆ ಕಮ್ಲಕ್ಕ ಆಕೆ ಹಚ್ಚು ಮುಂದೆ ನೀಲ ಬಾಳನ ಹಚ್ಚಾಳ ಪಲ್ಯ ಅದ ಐತೆ ಅವ ಏಟಾಡ್ತಿರ್ತೀರ ಗಿರ್ಜಕ್ಕಾರ ನೀವು ಅನ್ನನ ಇಟ್ಟಿಟ್ಟ ಹಾಕೈತಿ ನೀಲ ಅದಕ್ಕೆ ಇಷ್ಟ ಹಾಕೊಂಡು ಅಡಿಗೆ ಇರ್ತೈತಲ್ಲ ಇದನ್ನ ತಿಂದ ಮ್ಯಾಗ ಅನ್ನ ಭಾಳ ಹೋಗುದಿಲ್ಲ ಅದ್ರ ಸಂಬಂಧ ನಾ ಇದ್ರಾಗ ಇಟ್ಟಿಟ್ಟು ಹಾಕಂತಂದಿದ್ದು. ಯವ್ವ ಬೇಡವ ಅನ್ನ ಮತ್ತೆ ಬೇಕಂದ್ರೆ ನೋಡ್ತೀವಿ ಫಸ್ಟ್ ಇನ್ನೂ ಕಡುಬದವು ಉಣ್ಗಡುಬು ಮತ್ತೆ ಹೊಳ್ಕೊಂಡೆ ನಾನು. ಏನು ಬೇಡವ ಐತಿ ಪಲ್ಯ ಅದೆಲ್ಲ ಐತಿ. ನಿಂಗೆ ಏನು ಬೇಕು ನೋಡಿ ಹಾಕೋ ಕುಚಿತ ಕರಕದ ಜೀವತಿ ನೋಡಿ ಹಾಕೋರೇವ ನೀನು ಹಳ್ಳಿ ಹಾಕೊಂಡು ಹಾಕೊಂಬ್ಲಕ್ಕ ಇಲ್ಲೇ ಇತ್ತು ನಾನು ಮುಂದೆ ನೋಡಿಲ್ಲ ಅಡಿಗೆ ಎಲ್ಲ ಇಲ್ಲೇ ಇಟ್ಟಾನಿಲ್ಲ. ನಂಗೇನು ಬೇಕು ಹಾಕೊಂಡೇನ್ವ ನಾನು ಮತ್ತೆ ನಿನಗೇನು ಬೇಕು ಏನ್ರ ಹಾಕೋ ಪಲ್ಯ ಅದೇನು ಬೇಕಂದ್ರೆ ಕುಚಿತ ಖಾರ ಅದೇನು ಹಾಕೋತೀನಿ ಬದ್ನಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಪುಂಡಿ ಪಲ್ಯ ಗಿರ್ಜಾವ್ ನೀನು ಹಾಕೋ ನೀಲ ನಿಂಗೇನು ಬೇಕು ನೋಡುವ ನೀನು ಹಾಕೋ. ಯಾಕನ ಎಲ್ಲರಿಗೆ ಹಾಕಿ ಮತ್ತೆ ಹಾಕೊಂಡ್ವ ನಂದು ಈಗ ಊಟ ಚಲೋ ಆಗೈತಿ. ಇವ ನಂಗೇನು ಬೇಡವ ಸಾಕು ಯಾರು ಉಂಡ್ರೆ ನಿಲ್ವ ಇವ ಬಂದ್ರೆ ನಿಲ್ಲವ್ರು ಇವ್ರು ಎಂಕೌಚಿಗವ್ರಿ ಮುದ್ಕೋಚಿಗವ ಬಾ ಅಂತ ಹೇಳಿದ್ದೆ. ಏನು ಮಾಡಿದ್ರೆ ಅವ್ರು ಹಾದಿ ಕಾಯ್ಕೊತ ಕುಂದಿರ್ತಾರೆ ಯಾರು ಬರ್ತಾನಂದ್ರೆ ಸಾಕು ಪಾಪ ಏನು ಊಟ ಮಾಡಿದ್ರೇನಿಲ್ಲ. ಎಂಕಚಿಗವ ಮತ್ತು ಮುದ್ಕೋಚಿಗವ ಬರ್ತಾರ ಅಳಕ ಬರ್ತೇನಂದ್ರೆ ಮತ್ತೆ ಮನೆ ತನಕ ಹೋಗಿ ಹೇಳಿ ಬಂದೇನಕ್ಕ ಮುದ್ಕಮ್ಮಗ ಹೊಳ್ಳಿ ಮತ್ತು ಎಂಕಚಿಗವರಿಗೆ ಅಲ್ಲೇ ಬೆಟ್ಟಾದ್ರು. ಮತ್ತೆ ಯಾಕೆ ಮನೆಗೆ ಬರ್ತೇವ ಮತ್ತೆ ಪ್ಲಾಟ್ ತನ ಬರ್ಬೇಕು ಮನೆಗಳು ದೂರ ಅಕ್ಕವು ಬರ್ತೇನೆ ಹೇಳ ಇಲ್ಲೇ ಬೆಟ್ಟಾಗಿ ಅಲ್ಲ ಅಂದ್ರೆ ಅವ್ರು ಅದಕ್ಕೆ ಹೇಳೇ ಬಂದೆ ಹೇಳಕ್ಕೆ ಬರ್ತಾರೆ ಹಂಗೇನೆ ಏನು ಗೊತ್ತೇರ ಬಿಡ ಹ್ಞೂ ಅಂತಾರ ಮತ್ತೆ ಇವ್ರ ಪಾಪ ಅವ್ರ ದಾರಿ ಕಾಯ್ಕೊಂತ ಇವ್ರು ಕುಂತಿರ್ತಾರೆ. ಏನು ಲಕ್ಷ್ಮಿ ಬಂದ್ಲ ನೀನು ಕಾಲೇಜ್ನಾಗಿದ್ದ ಬಂದ್ರೆ ಇಬ್ರು ಮತ್ತು ಊಟ ಅದು ಮಾಡ್ತಿದ್ರಿ ಮತ್ತೆ ಅವ್ರ ಗೆಳತಿನ ಕರ್ಕೊಂಬರ್ತೇನೆ ಅಂತಾಳ ಎಷ್ಟೊತ್ತಿಗೆ ಬರ್ತಾಳೆ ಏನು ಊಟಕ್ಕೆ ಅದು ಬರ್ತಾರೆ ಕರ್ಕೊಂಬರ್ತೇನೆ ಅಂತಿದ್ಲು. ಮುದ್ಕಮ್ಮ ಎಂಕಮ್ಮ ಬರ್ತಾರ ಅವ್ರು ಹಂಗೇನು ಒಲ್ಲೆ ಅನ್ನೋದಿಲ್ಲ. ಚಿಕ್ಕವರು ಹೇಳಿದ್ರು ಮತ್ತೆ ಒಲ್ಲೆ ಅನ್ನೋದಿಲ್ಲ ಬರ್ತಾರ ಆಳ ಕಮಲಕ್ಕ ಬಂದ್ರೆ ಬೇಷ ಹಾಕತ್ ಬಿಡೇವ ಪಾಪ ಅವ್ರು ಮತ್ತೆ ಹೇಳಿ ಬಂದೈತೆ ಮತ್ತೆ ಇದಾಕತಿ ಮತ್ತೆ ಹಾದಿ ಕಾಯ್ಕೊಂತ ಕುಂತ ಮತ್ತೆ ಇವ್ರಿಗೆ ಊಟಕ್ಕೆ ಹೊತ್ತಾಕತಿ ಮತ್ತೆ ಅವರು ಬರ್ತಾರ ಬಿಡ ಹಂಗೇನಿಲ್ಲ ಎಲ್ಲ ಒಟ್ಟು ಬಿಟ್ಟು ಬಂದಿರ್ತೇವಲ್ಲ ಎಲ್ಲ ಹೆಸನ ಆ ಕಡೆನೇ ಆಗ್ಬಿಡ್ತೈತಿ. ಹಾಕೋರವ ಎಲೆ ಹಿಡ್ಕೆ ಎಲ್ಲಾರು ನೀಲ ಅಕ್ಕಿ ಅವರು ಎಲೆ ಹಿಡ್ಕಿ ಹಾಕೊಂಡು ರಿಟರ್ನ್ ಮಾಡ್ತಿದ್ರು ನಾನು ಹಂಗೆ ಅವಸರಲ್ಲೇ ಬಂದ್ಬಿಟ್ಟು ನೋಡು. ಇಲ್ಲ ಅಕ್ಕ ನಾನು ಪುಡಿ ಅಡಿಕೆನ ರಿಜಾರ್ಜ್ ಇಟ್ಟ ಬಂದು ಹೇಳಕ್ಕೆ ಹಾಕೋತಾರಂತೇಳಿ ಅವ್ರಿಗೆ ಮತ್ತು ಅಡಿಕೆ ಹೋಳು ನುರ್ಸಾಕ್ ಬರೋದಿಲ್ಲಕ್ಕ ಮತ್ತು ಪುಡಿ ಅದು ಮಾಡಿ ಇಟ್ಟು ಬಂದಕ್ಕ ಅಡಿಕೆನ ಗಿರ್ಜಾಕರ ಪರಕರ ಕರೆಯಾಗಿ ಹೋಗಿದ್ದೆಲ್ಲಕ್ಕ ನೀನು ಅವಾಗ ಇದೇ ಮಾಡಿಟ್ಟೆ ನಾಳಕ್ಕೆ ಅಡಿಕೆನ ಪುಡಿ ಹೌದು ನಾವು ಬೇಷ ಆತ್ ಬಿಡು ಊಟ ಮಾಡಿ ಹಾಕೋತಾರ 3 ಮಂದಿ ಅವ್ರ ಅಂಕಮ್ಮರು ಮುದ್ಕೋಚಿಗವಾರ ಅಕ್ಕ ನೀಲ ಡ್ಯಾಶ ಮಾಡಿಟ್ಟು ಅಂತಾರ ನೋಡಿ ಇಬ್ರು ಏನು ಮರಿದಿಲ್ಲ. ಬೇಕು ಬಿಡ ರೇನಕ್ಕ ಊಟ ಆದ್ಮ್ಯಾಗ ಇದು ಇಂಥ ಹಬ್ಬದ ಅಡಿಗೆ ಉಂಡು ಬಿಟ್ರ ಅಂಕಾರ ಎಲ್ಲಿ ಅಡಿಕೆ ಬೇಕವ ಇವ ವಾಯವ ಬೇಕು ಬಿಡು ಎಲ್ಲಿ ಅಡಿಕೆ ದಿನಂಪ್ರತಿ ರೂಢಿ ಬಿಟ್ಬಿಟ್ಟ ಮನ್ಯಾಗ ಇರ್ಲಿಕ್ಕಂಡ್ರು ಕಮಲಕ್ಕರ ಸ್ಟಿಲ್ಲಾಗ ಇರ್ತಾವ ಎಲ್ಲಿ ತಿಂದ ಬಿಡ್ದು ಹರ್ಕೊಂಡು ಹೇಳೇ ಹಾಕಿ ನಾನು ನಿಮ್ಗೆ ಹರ್ಕೊಂಡು ಹೋಗ್ರುವ ಅಂತಂದು ನೀವಾಗನ ಬೇಸರ ಮಾಡ್ಕೋತೀರಿ ಬಂದು ಹರ್ಕೊಂಡು ಹೋಗಾಕ ಜಗ್ಗ ಐತಿ ಹಿತ್ತಲ್ದಾಗ ಎಲ್ಲಿ ಬಳ್ಳಿ ನಾ ಯಾಕತ್ತೀರಿ ಬಂದು ಹರ್ಕೊಂಡು ಹೋಗಾಕ ನನ್ನ ಗಂಡುಗೂ ಎಲ್ಲಿ ಬೇಕು ಮೊನ್ನೆ ಎಲ್ಲಿ ನಾನು ತಗೊಳ್ಳೋದು ಮರತ್ನೇ ಕಮಲಕ್ಕ ಎಲ್ಲಿ ಯಾಕಂದಿಲ್ಲ ಅಂತ ಜಗಳ ಮಾಡಿದ ಕಮಲಕ್ಕರ ಹಿತ್ತಲ್ದಾಗ ಅದ ಹರ್ಕೊಂಬರ್ಬಾ ಅಂತಂದ ಇವ ಬೇಸರ ಬಿಟ್ಟಿದ್ದು ಕಮಲಕ್ಕ ನನಗೆ ಮಧ್ಯಾಹ್ನ ನೋಡೋದು ಊಟ ಆದ್ಮೇಲೆ ಹೇಯಪ್ಪ ಬೇಸರ ಬಿಡು ನಾಳೆ ಹೋಗಿಸ್ಕೊಂಬರ್ತೇನೆ ನಾಳೆ ಕಮಲಕ್ಕರ ಹಿತ್ತಲ ಜಗ್ಗದ ಅಂತೇಳಿ ಸುಮ್ಮನೆ ಅದು ನೋಡು ನೀನು ಇರ್ತಾವ ಅಲ್ಲೇ ಬಂದು ಕುಂತಿರ್ತೀರಿ ದಾಸ ಮಾಡಿ ಕೈಯಾಗ ಹರ್ಕೊಂಡು ಹೋಗೋದಿಲ್ವಾ ನೀವು ಮಾತಾಡೋದೆಲ್ಲ ಹಂಗೆ ಹೋಗ್ಬಿಡ್ತೇವೆ ಬಿಡ ಕಮಲಕ್ಕ ಹಂಗೆ ಮತ್ತೆ ಏನು ಹಾರದ ನೆನಪಾಕತೆ ಹಂಗೆ ಹೋಗಿ ಒಂದು ಬಂದ ಬಿಡ್ತೇವೆ ಮತ್ತೆ ಅದಕ್ಕೆ ಬೇಕಾದಾಗ ನೆನಪಾಕವು ಎಲ್ಲಿ ಆತ್ ನೋಡು ಎಳಮಸಿ ಅಂದ್ವಿ ಮತ್ತೆ ಎಳಮಸಿ ಅಮಾಸಿ ಮತ್ತು ಮಧ್ಯಾಹ್ನ ತಿರುಗುತ್ತೆ ಎಲ್ಲ ಹೊಳ್ಳೆಲ್ಲ ಊಟ ಆತ ಚರಗ ಚೆಲ್ಲಿದ್ವಿ ಹಂಗೆ ಮಾಡ್ಬೇಕು ಅನ್ನೋದಷ್ಟ ಮಾಡಾಕತ್ರ ಮತ್ತೆ ತಡ ಆಗೋದಿಲ್ಲ ನೋಡು ಎಲ್ಲ ಉಂಡ್ವಿ ಮತ್ತೆ ಎಲ್ಲ ಮುಗೀತಿ ಇವತ್ತು ಎಳಮಸಿ ಬಿಡ ಕಮಲಕ್ಕ ಏನಾರ ಹಬ್ಬ ಬಂದು ಅಂದ್ರೆ ಹಂಗೆ ಮಾಡ್ಬೇಕು ಅನ್ನೋದು ದೊಡ್ಡದಾಕತ್ತೆ ಮಾಡಾಕತ್ವಿ ಅಂದ್ರೆ ಮತ್ತೆ ಚಟಾಪಟ ಎಲ್ಲ ಮಾಡಿ ಮುಗಿಸ್ಬಿಡ್ತೇವೆ ಮುಗಿತಲ್ಲ ನಂಗೆ ಆಗ್ಬಿಡ್ತೈತೆ ಆಮೇಲೆ ಹಬ್ಬ ಅದ ಇವ ನಮಗೂ ಹಂಗೆ ಅನಿಸ್ತೈತಿ ಮನ್ಯಾಗ ಮಾಡಾಕ ಏನಾರ ಬೇಸರ ಆತಂದ್ರೆ ಒದರಾಡ್ತೀವಿ ಯಾಕಾರ ಬರ್ತಾವ ಹಬ್ಬ ಯಾಕಾರ ಮಾಡ್ತಾವ ಹಂಗೆ ಹಿಂಗೆ ಅಂತೇಳಿ ಮತ್ತು ಪದ್ಧತಿ ಮಾಡ್ಕೊತ ಬಂದಿರ್ತೇವೆ ಬಿಡಂಗೆ ಅನಿಸ್ತದಲ್ಲ ಮಾಡಿದ್ಮ್ಯಾಗ ಸುಳ ಇದು ಮಾಡಿದ್ವಿ ನೋಡು ಹಾಗೆ ಬಿಡುತ್ತೆ ಹಬ್ಬ ಬಿಟ್ಟ ಅನಿಸ್ತತಿ ಎಲ್ಲ ಚಲೋ ಆಗಿತ್ತು ಕಮಲಕ್ಕ ಮಸ್ತ್ ಆಗಿತ್ತು ಅಡಿಗೆ ಆಗಿತ್ತ ಅರಣಕ್ಕೆಲ್ಲ ಗಿರ್ಜಾಗ ಪರಕ ಚಲೋ ಆಗಿತ್ತು ಆಗಲ್ಲ ಹೇಳಿದಲ್ಲ ಮಸ್ತ್ ಆಗೈತಿ ನಿಮ್ಮಿಬ್ಬರು ಅಡಿಗೆಗೆ ಹೆಸರು ಇಡುವಂಗಿಲ್ಲ ಎಲ್ಲ ಅಡಿಗೆ ಚಲೋ ಆಗಿತ್ತು ನೋಡ್ರಿ ನಾ ಇನ್ನೊಂದು ಎಲ್ಲಿ ಅದ ನೋಡಿ ಹಾಕೋರಿ ಇನ್ನೊಂದು ಬೇಕಂದ್ರೆ ಸಡಿ ಕಮ್ಲಕ್ಕ ಈಗ ಹಾಕೊಂಡವಿ ಈಗ ಮನೆಗೆ ಹೋಗೋ ಮುಂದೆ ಮನೆ ತಾನು ಬ್ಯಾಡ್ಕೊಂತ ಹೋದ್ರೆ ಅದು ಮಾತಾಡ್ಕೊಂತ ಮನೆಗೆ ಹೋಗೋ ಮುಂದೆ ಹಾಕೋತಿ ತಡಿ ಕಮ್ಲಕ್ಕ ಕಡ್ಲಿ ಹೊಲಕ್ಕೆ ಕಳೆ ತೆಗಿಯಕ್ಕೆ ಬರಬೇಕು ಬರ್ರಿ ಮತ್ತು ನಾಳೆ ಇವತ್ತು ಹಬ್ಬ ಮತ್ತು ಎಳಮಸಿ ಅಂತ ಹೇಳಿ ನಾವು ಇವತ್ತೇನು ಇದು ಮಾಡಲಿಲ್ಲ ನಾಳೆ ಬರ್ರಿ ಮತ್ತು ತಪ್ಸಾಕ್ ಹೋಗ್ಬಿಡ್ರಿ 3 ಮಂದಿ ಹಿಂಗೆ ರೇಣಕ್ಕ ಗಿರ್ಜಕ್ಕ ಪರಕ್ಕ ಬರ್ತೇವೆ ಕಮ್ಲಕ್ಕ ದಿನ ಟೈಮನ 10 ಗಂಟೆಗೆ 10 ದಿನ ಟೈಮ 10 ಅಂದ್ರೆ ಬಂದುಬಿಡ್ರಿ ಪಟ ಬಂದು ಇದು ಈ ಸರ ಇಲ್ಲೇ ಊರಂತೆ ಹೊಲಕ್ಕೆ ಬರೋದಾಳ ಅದು ಚೌಕೇನು ಭಾಳ ಇಲ್ಲ ಅಂತ ಒಬ್ರು ಗಂಡ್ಮಕ್ಳು ಒಂದು ಇಬ್ಬರು ಕರ್ಕೊಂಡು ಹೋಗಿ ಕಳೆದ ತೆಗೆಸ್ಕೊಂಬರ್ತೇವಿ ಇಲ್ಲೇ ಹೋಗ್ಬಿಡು ನೀ ಕರ್ಕೊಂಡು ಅಂತಾರೆ ಇವ್ರು ಗಂಡ್ಮಕ್ಳು ನಾವಷ್ಟೇ ಹೆಣ್ಮಕ್ಳು ಕಳೆದ ತೆಗಿಯಕ್ಕೆ ಬರೋಣಂತಿಲ್ಲೇ ಮುಗಿಸ್ಬಿಡೋಣಂತ ಒಂದೇ ದಿನಕ್ಕೆ ಮುಗಿದಿಲ್ಲ ಇನ್ನೂ 4 ದಿನದ ಐತಿದ್ದು ಕಸ ಕಳೆ ತೆಗಿದು ಬರ್ರಿ ತಪ್ಸಾಕ್ ಹೋಗ್ಬಿಡ್ರಿ ಮತ್ತೆ ಒಳಕಮ್ಲಕ್ಕ ತಪ್ಸಂಗಿಲ್ಲ ತಗೋ ಬರ್ತೇವಿ
ಏನೋ ನೀನು ತಪ್ಪಸ್ಬೇಡವಾ ಮತ್ತೆ ಹ್ಞೂ ಅಂದು ಮತ್ತೆ ಎಲ್ಲರೂ ಹೋಗೋದಿದ್ರ ಮೊದಲೇ ಹೇಳ ಮತ್ತೆ ನಾ ಇನ್ನೊಬ್ರಿಗೆ ಯಾರಿಗಾರು ಹೇಳ್ಯಾರೆ ಹೇಳ್ತೇನೆ ಮತ್ತೆ ತಪ್ಸಕ್ಕೆ ಹೋಗ್ಬೇಡ. ಕಮ್ಲಕ್ಕ ಯಾವ ಊರಿಗೆ ಹೋಗಂಗಿಲ್ಲ ಏನಿಲ್ಲ ಬಿಡು ಎಲ್ಲಿ ಹೋಗಕ್ಕೆ ಎಲ್ಲರೂ ಹೋಗೋದಿದ್ರ ಮೊದಲೇ ಹೇಳ್ತಿದ್ದೆ ಎಲ್ಲಿ ಇಲ್ವ ಇವಾಗ ಕಳೆ ಐತಿ ಬರ್ತೇನೆ ತಗೋ ಹೊಲಕ್ಕೆ ನಾನು. ಎಲ್ಲ ಹೆಂಕಮ್ಮರ ಮನಿ ಬಾಡಿಗೆ ಸಿಕ್ ಚಲೋ ಆತ್ವ ಕಮ್ಲಕ್ಕ ಎಲ್ಲ ಆರಾಮ ಐತ್ ಬಿಡುವ ಯಾರ್ದು ಕಾಟಿಲ್ಲ ಏನಿಲ್ಲ ಬಿಡು. ಇದನ್ನ ಮತ್ತೆ ದೊಡ್ಡ ನಿಗ್ರ ಹಾಕಿತ್ತ ಈಗೂ ಮನೆ ನೋಡ್ ಬಾಯ್ ಮಾಡ ನನ್ನ ಗಂಡ ಮನೆಗೆ ಹೋಗಿ ಈಗೇನ ಇಲ್ಲಿ ಬಿಡವ ಆರಾಮದೇವ್ ನೋಡು. ಬೇಸಾತ್ ಬಿಡು ಆರಾಮಿರ್ರಿ. ಏನ ಚಿಂತೆ ಮಾಡಕ್ ಹೋಗ್ಬಿಡ ಪಾರ್ವತಿ ಎಲ್ಲ ಬರೋದು ಹೋಗುದು ಮನುಷ್ಯ ಅಂದಾಗ ಕಷ್ಟ ಸುಖ ಎರಡೂ ಬರ್ಬೇಕು ಹೌದಿಲ್ಲ. ಬರೀ ಈಗ ಸುಖ ಬಂದ್ರೆ ಕಷ್ಟದ ಬೆಲೆ ಗೊತ್ತಾಗೋದಿಲ್ಲ ಕಷ್ಟ ಬಂದ್ರೆ ಈ ಸುಖ ಹೆಂಗೈತಂತನ ಗೊತ್ತಾಗಂಗಿಲ್ಲ. ಮನುಷ್ಯಾಗ ಎರಡೂ ಇರ್ಬೇಕು ಕಹಿ ಸಿಹಿ ಎರಡೂ ಇರ್ಬೇಕು. ತಲೆ ಕಡ್ಸೋಕ್ ಹೋಗ್ಬೇಡ ಚಿಂತೆ ಮಾಡಕ್ ಹೋಗ್ಬೇಡ. ಏನಾರ ಇದ್ರೆ ಹೇಳೋದು ಕೇಳೋದು ನಾವು ಗೆಳತಾರ ದೇವಿ ಬಂದು ಹೇಳಿ ಕೇಳಿ ಹೋಗುವ ಏನಾರ ಇಲ್ಲಿದ್ ಬಂದು ಇಸ್ಕೊಂಡು ಹೋಗು ಏನ. ನಿನ್ನ ಮನಸ್ಸಿನಾಗ ಏನಾರ ಇದ್ರೆ ಮಾತಾಡೋ ನಮ್ಮ ಜೊತೆ ತಲೆ ಒಟ್ಟ ಕೆಡ್ಸ್ಕೋಬೇಡ ಏನ. ಚಿಂತೆ ಮಾಡೋದ್ರಿಂದ ಆಗೋದು ಹೋಗುದು ಏನಿಲ್ಲ ನೋಡ ಪಾರ್ವತಿ ಆರಾಮ್ ಇರ್ಬೇಕು. ಇಷ್ಟ ಮನಸ್ಸಿಗೆ ಒಂದೇನೋ ಸಮಾಧಾನದ ಮಾತು ಹೇಳ್ತಿಲ್ ಕಮ್ಲಕ್ಕ ಎಷ್ಟ ಒಂದು ಬದುಕಬೇಕನ್ನೋದೊಂದು ಛಲ ಬರ್ತದವ ಕಮ್ಲಕ್ಕ ಇಷ್ಟ ಸಾಕು ಒಂದು ಬದುಕಿಗೆ ಒಂದು ದಾರಿ ಮಾತಾಕವಲ್ಲ ಸಾಕು ನೋಡ್ ಕಮ್ಲಕ್ಕ ಇಷ್ಟ ಏನಾಯ್ತವ ಜೀವನದಾಗ ಹೌದಿಲ್ಲ. ಕಷ್ಟ ಸುಖ ಎಲ್ಲರಿಗೂ ಬರೋದು ಉಂಟ ಚಂದಾಗ ನಕ್ಕೊಂತ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬಿಟ್ರೆ ಮುಗೀತ ಹೌದಿಲ್ಲ. ನಾವು ಹೊಂದ್ಕೊಂತೀವಿ ಅಂದ್ರು ಅವ್ರು ಹೊಂದಂಗಿಲ್ಪ ಅಂದಾಗ ಸುಮ್ಕ ಆ ಜಗಳ ಜಾಪತ್ರೆಯಿಂದ ಹೊರಗೆ ಬಂದ್ಬಿಡೋದ್ವ. ಎಲ್ಲಾರ್ಗಿ ಜಗಳ ಬ್ಯಾಸ್ರ ನೋವು ಎಲ್ಲಾರ್ಗಿ ಇರುದ ಪಾರ್ವತಿ ಇದೆ ಏನ. ಯಾರಿಗೆ ಬಳ್ಳಾರ್ದಲ್ಲದ ಭಗವಂತ ಹೆಂಗೆ ನಡೆಸ್ತಾನೆ ಹಂಗೆ ಕೈಗೊಂಬೆ ನೋಡುವ ನಾವು ಅಷ್ಟ ಏನ. ಯಾವ ರೊಕ್ಕ ಇದ್ದವಂಗೂ ಕಷ್ಟ ಬರುದ ಇಲ್ಲಾರ್ದವಂಗೂ ಕಷ್ಟ ಬರುದ ಏನ. ಒಟ್ಟು ಚಿಂತಿಗೆ ಎಟ್ಟು ನಾವೇನಾರ ಧೈರ್ಯ ಕಳ್ಕೊಂಡ್ವಿ ಅಂದ್ರೆ ಎಷ್ಟೋ ದಾರಿ ಇರ್ತಾವ ನಮಗೆ ಕಣ್ಣು ಮುಂದೆ. ಆ ಚಿಂತೆ ಮಾಡಾಕತ್ತೀವಿ ಅಂದ್ರೆ ದಾರಿಗಳೆಲ್ಲ ನಮ್ಗೆ ಕಾಣಂಗೇ ಇಲ್ಲ ಯಪ್ಪ ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಡ್ತೈತಿ ಹೌದಿಲ್ಲ. ಕಮ್ಲಕ್ಕ ಈ ಮಾತು ಕರೆಯುವ ಯವ್ವ ನನಗೆ ಎಷ್ಟೋ ನೀನು ಹಿಂಗೆ ಬುದ್ಧಿ ಮಾತು ಹೇಳ್ತಿರ್ತೀಯಲ್ಲ ಆ ಬುದ್ಧಿ ಮಾತು ಅಂತ ಅನ್ನೋಕಿನ ಒಂದು ಏನೋ ಒಂದು ಧೈರ್ಯದ ಮಾತು ನೋಡುವ ಕಮ್ಲಕ್ಕ ನಿನ್ನ ಜೊತೆ ಮಾತಾಡಕತ್ರ ಒಂದು ಏನೋ ಒಂದು ಇದು ಸಮಾಧಾನ ಅನಿಸ್ತದೆ ನಮ್ಮ ಮನಸ್ಸಿಗೆ. ನನಗೆ ಗೊತ್ತಾಗ್ಲಾರ್ದು ನಿಮ್ಗೆ ಕೇಳ್ತೀನಿ ನಿಮ್ಗೆ ಗೊತ್ತಾಗ್ಲಾರ್ದು ಇಷ್ಟರು ಕೂಡ ಮಾತಾಡೋಣ ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತೇಳಿ ಹೌದಿಲ್ಲ. ಮತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ. ಎಳ್ಳಮಸಿಯನ್ನು ಎಲ್ಲ ಗೆಳತಿಯರು ಸೇರಿ ಎಳ್ಳಮಸಿ ಹಬ್ಬ ಆಚರಿಸಿದ್ವಿ ಚರಗ ಚೆಲ್ಲಿದ್ವಿ ರೀ ಎಲ್ಲರ ಜೊತೆ ಊಟ ಮಾಡಿದ್ವಿ ಎಲ್ಲಿ ಅಡಿಕೆ ಹಾಕೊಂಡು ಮಾತಾಡ್ಕೋತಾ ಕುಂತಿದ್ವಿ ರೀ. ಇವತ್ತಿನ ಕತೆ ಸ್ವಲ್ಪ ಅದು ಇಷ್ಟ ಆಗಿತ್ತು ಅಂದರೆ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯ ರೀ. ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗಕತ್ತ ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕತೆಗಳನ್ನು ಆದಷ್ಟು ಶೇರ್ ಮಾಡಿರಿ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ಎಲ್ಲರಿಗೂ.